ಸ್ನೇಹಿತರೆ, ಇನ್ನೇನು ಬಿಗ್ ಬಾಸ್ ಸೀಸನ್ 11 ಶೋ ಶುರುವಾಗಲು ದಿನಗಣನೆ ಶುರುವಾಗಿದೆ. ಇನ್ನು ಇದರ ನಡುವೆ ಬಿಗ್ ಬಾಸ್ ವೀಕ್ಷಿಸುವ ಅಭಿಮಾನಿಗಳು ತಲೆಯಲ್ಲಿ ಹುಳವನ್ನು ಬಿಟ್ಟುಕೊಂಡು ಈ ಬಾರಿ ಬಿಗ್ ಬಾಸ್ ಸೀಸನ್ 11ಗೆ ಯಾವ ಸ್ಪರ್ಧಿಗಳು ಬರಬಹುದು, ಇನ್ನು ಈ ಬಾರಿ ಬಿಗ್ ಬಾಸ್ ಹೇಗೆ ಇರುತ್ತದೆ ಎಂದು ಆಲೋಚಿಸಲು ಶುರು ಮಾಡಿದ್ದಾರೆ. ಇದೆಲ್ಲದರ ನಡುವೆ ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಬಿಗ್ ಬಾಸ್ ಅಭಿಮಾನಿಗಳಿಗೆ ಶಾಕ್ ಒಂದು ಆಗಿತ್ತು. ಅದೇನಪ್ಪ ಅಂದರೆ, ಎಲ್ಲರಿಗೂ ತಿಳಿದಿರುವ ಹಾಗೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಹೋಸ್ಟ್ ಮಾಡುತ್ತಿರುವುದು ಕಿಚ್ಚ ಸುದೀಪ್ ಅವರು ಅಲ್ಲ. ಇನ್ನು ಇವರ ಬದಲಾಗಿ ಈ ಬಾರಿ ರಿಷಬ್ ಶೆಟ್ಟಿ ಅಥವಾ ರಮೇಶ್ ಅರವಿಂದ್ ಬರಬಹುದು ಎಂದು ಹೇಳಲಾಗುತ್ತಿತ್ತು. ಸದ್ಯ ಈಗ ಬಿಗ್ ಬಾಸ್ ನೋಡುವವರಿಗೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಂತಾಗಿದೆ. ಏಕೆಂದರೆ 10 ಸೀಸನ್ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವ ಕಿಚ್ಚ ಸುದೀಪ್ ಅವರು ಈ ಬಾರಿಯೂ ಕೂಡ ಬಿಗ್ ಬಾಸ್ ಹೋಸ್ಟ್ ಮಾಡುವುದು ಬಹುತೇಕ ಖಚಿತವಾಗಿದೆ. ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಮೊದಲ ಪ್ರೋಮೋ ಶೂಟ್ ಕೂಡ ಹೈದರಾಬಾದ್ನಲ್ಲಿ ಭರ್ಜರಿಯಾಗಿ ನಡೆದಿದೆ. ಬಿಗ್ ಬಾಸ್ 11 ಪ್ರೋಮೋ ಕೂಡ ಸೆಪ್ಟೆಂಬರ್ 2ನೇ ತಾರೀಕು ಬಿಡುಗಡೆ ಮಾಡಬಹುದು. ಇನ್ನು ಬಿಗ್ ಬಾಸ್ ಪ್ರೋಮೋ ಶೂಟ್ ಎಡಿಟಿಂಗ್ ಕೆಲಸಗಳು ಬಹುತೇಕವಾಗಿ ಪೂರ್ಣಗೊಂಡಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಸೆಪ್ಟೆಂಬರ್ 2ರಂದು ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಇರುವ ಕಾರಣ ಬರ್ತ್ಡೇ ಸ್ಪೆಷಲ್ಗೆ ಬಿಗ್ ಬಾಸ್ ಸೀಸನ್ 11 ಮೊದಲ ಪ್ರೋಮೋ ಬಿಡುಗಡೆ ಮಾಡಬಹುದು. ಇನ್ನು ಸೆಪ್ಟೆಂಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಗುವುದು ಬಹುತೇಕ ಖಚಿತವಾಗಿದೆ. ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ 11ಗೆ ಅದ್ಭುತವಾಗಿ ಮನೆ ನಿರ್ಮಾಣಗೊಳ್ಳುತ್ತಿದೆ. ಸ್ನೇಹಿತರೆ, ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಬಿಗ್ ಬಾಸ್ ಸೀಸನ್ 11ಗೆ ಯಾವೆಲ್ಲ ವ್ಯಕ್ತಿಗಳು ಬರಬಹುದು, ಹೇಗೆಲ್ಲ ಇರುತ್ತದೆ ಎಂದು ಆಲ್ರೆಡಿ ಇಮೇಜಿಂಗ್ ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಸದ್ಯ ಈಗ ಕೇಳಿ ಬರುತ್ತಿರುವ ಹೆಸರು ಎಂದರೆ ಸುವರ್ಣ ನ್ಯೂಸ್ ಮುಖ್ಯಸ್ಥ ಅಜಿತ್ ಅವರು ಬಿಗ್ ಬಾಸ್ ಶೋಗೆ ಬರಬಹುದು ಎಂದು ಹೇಳಲಾಗುತ್ತಿದೆ. ಸದ್ಯ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಂತೂ ಸಖತ್ ವೈರಲ್ ಆಗುತ್ತಿದೆ. ಇನ್ನು ಇದರ ಬಗ್ಗೆ ಅಜಿತ್ ಅವರೇ ಸ್ವತಃ ಪೋಸ್ಟ್ ಒಂದನ್ನು ಹಾಕುವ ಮೂಲಕ ಜನರ ಅಭಿಪ್ರಾಯ ಏನಿರಬಹುದೆಂದು ಕೂಡ ಕೇಳಿ ತಿಳಿದುಕೊಂಡಿದ್ದಾರೆ. ಇನ್ನು ಅಜಿತ್ ಅವರು ಹಾಕಿರುವ ಪೋಸ್ಟ್ಗೆ ಹಲವಾರು ಜನರು ಕಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ. ಇನ್ನು ಕೆಲವರು ಇದು ಫೇಕ್ ನ್ಯೂಸ್, ಮತ್ತೆ ಕೆಲವರು ನಿಮ್ಮನ್ನು ಬಿಗ್ ಬಾಸ್ ಮನೆಯಲ್ಲಿ ನೋಡಲು ನಾವು ಬಯಸುತ್ತಿದ್ದೇವೆ ಎಂದು ಕೂಡ ಕಮೆಂಟನ್ನು ಮಾಡಿದ್ದಾರೆ. ಇನ್ನು ಒಟ್ಟಿನಲ್ಲಿ ಅಜಿತ್ ಅವರು ದೊಡ್ಡಮನೆ ರಿಯಾಲಿಟಿ ಶೋಗೆ ಕಾಲಿಡುತ್ತಾರೋ ಇಲ್ಲವೋ ಸೆಕೆಂಡ್ರಿ ಮಾತು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಪರ ಮತ್ತು ವಿರೋಧ ಚರ್ಚೆಗಳು ಶುರುವಾಗಿದೆ. ಕೆಲ ವ್ಯಕ್ತಿಗಳು ಅಜಿತ್ ಅವರನ್ನು ದೊಡ್ಡಮನೆಯಲ್ಲಿ ನೋಡಲು ಇಷ್ಟಪಡುತ್ತಿದ್ದಾರೆ. ಇನ್ನು ಕೆಲವರು ಇವರಿಗೆ ಬಿಗ್ ಬಾಸ್ ಶೋಗೆ ಬರುವ ಅವಶ್ಯಕತೆ ಏನೂ ಇಲ್ಲ ಎಂದು ಕೂಡ ಹೇಳುತ್ತಿದ್ದಾರೆ. ಆದರೆ ಸ್ನೇಹಿತರೆ, ಇದರಲ್ಲಿ ಇಂಟ್ರೆಸ್ಟಿಂಗ್ ಆದ ವಿಚಾರವೆಂದರೆ ಸ್ವತಃ ಅಜಿತ್ ಅವರೇ ಪೋಸ್ಟ್ ಒಂದನ್ನು ಹಾಕಿ ಜನರ ಅಭಿಪ್ರಾಯ ಕೇಳಿರುವುದು. ಒಂದು ವೇಳೆ ಅಜಿತ್ ಅವರು ಬಿಗ್ ಬಾಸ್ ಶೋಗೆ ಸೆಲೆಕ್ಟ್ ಆಗಿಲ್ಲ ಎಂದರೆ ಅಥವಾ ಅವರಿಗೆ ಆಫರ್ ಬಂದಿಲ್ಲ ಎಂದರೆ ಈ ಪ್ರಶ್ನೆಯನ್ನು ಕೇಳುವ ಅವಶ್ಯಕತೆ ಅವರಿಗೆ ಇರಲಿಲ್ಲ. ದೊಡ್ಡಮನೆಯಿಂದ ಆಫರ್ ಬಂದಿದ್ದಕ್ಕಾಗಿಯೇ ಅಜಿತ್ ಅವರು ಆಲ್ಮೋಸ್ಟ್ ಈ ಪ್ರಶ್ನೆಯನ್ನು ಜನರೊಂದಿಗೆ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಹೋಗುವ ಮುಂಚೆಯೇ ಜನರಿಗೆ ತಮ್ಮ ಮೇಲೆ ಇರುವ ಅಭಿಪ್ರಾಯವನ್ನು ಅವರು ತಿಳಿದುಕೊಳ್ಳುತ್ತಿರಬಹುದು. ಅಜಿತ್ ಅವರು ತಮ್ಮ ಫೇಸ್ಬುಕ್ನಲ್ಲಿ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಸುದ್ದಿ ಸತ್ಯ ಅಂತ ಎಷ್ಟು ಜನರಿಗೆ ಅನಿಸುತ್ತದೆ? ಆ ನಂತರ ಸತ್ಯ ಆಗಿರಲಿ ಅಂತ ಯಾರಿಗೆ ಅನಿಸುತ್ತದೆ ಎಂದು ಅಭಿಮಾನಿಗಳಿಗೆ ಅಜಿತ್ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಆದರೆ ಈ ಪ್ರಶ್ನೆಗೆ ಬಗೆ ಬಗೆಯ ಕಮೆಂಟ್ಗಳು ಕೂಡ ಹರಿದು ಬಂದಿದೆ. ಸ್ನೇಹಿತರೆ, ಇನ್ನು ಈಗಾಗಲೇ ಬಿಗ್ ಬಾಸ್ ಮನೆಗೆ ಹಲವಾರು ಪತ್ರಕರ್ತರು ಕೂಡ ಹೋಗಿ ಬಂದಿದ್ದಾರೆ. ರವಿ ಬೆಳಗೆರೆ, ಶೀತಲ್ ಶೆಟ್ಟಿ, ರೆಹಮಾನ್, ಸೋಮಣ್ಣ ಮಾಚಿಮಾಡ, ಗೌರೀಶ್ ಅಕ್ಕಿ, ಕೀರ್ತಿ, ಚಕ್ರವರ್ತಿ ಚಂದ್ರಚೂಡ್. ಸ್ನೇಹಿತರೆ, ಈ ರೀತಿಯಾಗಿ ಹಲವಾರು ಪತ್ರಕರ್ತರು ಬಿಗ್ ಬಾಸ್ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ 11 ಶೋನಲ್ಲಿ ಅಜಿತ್ ಅವರು ಕಾಣಿಸಿಕೊಂಡರೆ ಅಚ್ಚರಿ ಪಡಬೇಕಾದ ವಿಷಯವೇನೂ ಇಲ್ಲ. ಸ್ನೇಹಿತರೆ, ಇನ್ನು ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಬಿಗ್ ಬಾಸ್ನಲ್ಲಿ ಯಾವ ಸ್ಪರ್ಧಿಗಳನ್ನು ನೀವು ನೋಡಲು ಇಷ್ಟಪಡುತ್ತೀರಾ ಎಂದು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೂ ಈ ಬಾರಿ ಅಜಿತ್ ಅವರು ಬಿಗ್ ಬಾಸ್ ಸೀಸನ್ 11ಗೆ ಬರಬಹುದಾ ಅಥವಾ ಇಲ್ಲವಾ ಎಂಬುದನ್ನು ಕೂಡ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.